ಸೀತಾ, ಯಾಕಿಷ್ಟೊಂದು ಫಾರ್ಮಾಲಿಟೀಸ್? ಕೆಲವೊಂದಕ್ಕೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅದೆಲ್ಲ ಗೊತ್ತಿಲ್ಲ. ಐ ನೀಡ್ ಅನ್ ಎಕ್ಸ್ಪ್ಲನೇಷನ್, ಪ್ಲೀಸ್ ಹೇಳಿ. ಯಾಕೆ ಅಂದರೆ ನೀವು ಸಿಹಿ ಜೊತೆ ಇರೋ ರೀತಿ, ಅವಳನ್ನ ನಮ್ಮ ಜೊತೆ ಮಲಗಿಸ್ಕೊಂಡ್ರಲ್ಲ ಅದಕ್ಕೆ. ಓ ಹಂಗ? ಅಲ್ಲ, ನೀವೇನು ಅನ್ಕೊಂಡ್ರಿ? ಇಷ್ಟು ದೊಡ್ಡ ಮನೆಯಲ್ಲಿ ನಾನು ಸಿಹಿ ಪುಟನ ಒಬ್ಳೆ ಮಲ್ಗಕ್ ಬಿಡ್ತೀನಿ ಅಂತ ಅನ್ಕೊಂಡ್ರ? ಸೀತಾ, ಸಿಹಿಗೆ ಈ ಮನೆ ಅಡ್ಜಸ್ಟ್ ಆಗೋ ತನಕ, ಅವಳೇ ನಾನು ಮಲಗ್ತೀನಿ ಅಂತ ಹೇಳೋ ತನಕ ಸಿಹಿ ಪುಟ ನಮ್ಮ ಜೊತೆನೆ ಮಲಗ್ತಾಳೆ. ರಾಮ್, ಫಸ್ಟ್ ನೈಟಲ್ಲಿ ಹೆಂಡತಿ ಆದವಳ ಮಗಳಿಗೆ ಕತೆ ಹೇಳಿ ಮಲಗಿಸೋ ಏಕೈಕ ಗಂಡ ನೀವೇ ನೋಡಿ. ಅದ್ರಲ್ಲೇನು ಪ್ರಾಬ್ಲಮ್ ಇದೆ? ಇನ್ಫ್ಯಾಕ್ಟ್ ಸಿಹಿ ಪುಟಗೆ ಕತೆ ಹೇಳಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಇದೆ. ಅಲ್ಲ, ನಿಮ್ಗೇನೋ ಪ್ರಾಬ್ಲಮ್ ಇದ್ರೆ ಈಗಲೇ ಹೇಳ್ಬಿಡಿ, ಇನ್ ಮುಂದೆ ಕತೆ ಹೇಳಲ್ಲಪ್ಪ. ಯಾಕೆ ಹಾಗೆ ಗುರಾಯಿಸ್ತಿದ್ದೀರಾ? ಅರ್ಥ ಆಯ್ತು ಬಿಡಿ. ನನಗೆ ಗೊತ್ತು, ನಾನು ನೋಡಕ್ ತುಂಬಾ ಚೆನ್ನಾಗಿದ್ದೀನಿ ಅಂಡ್ ಐ ಆಮ್ ವೆರಿ ರೆಸ್ಪಾನ್ಸಿಬಲ್ ಪರ್ಸನ್ ಅಂತ. ಯಪ್ಪ, ಆಡ್ಕೋತಿದ್ದೀರಾ ನೀವು? ಹೌದು, ಏನ್ ಮಾಡ್ತೀರಾ? ಬೈ ದ ವೇ, ಸ್ಮಾಲ್ ಕರೆಕ್ಷನ್. ನಾನು ನನ್ನ ಹೆಂಡತಿ ಆದವಳ ಮಗಳಿಗೆ ಕತೆ ಹೇಳಿ ಮಲಗಿಸಿಲ್ಲ, ನಾನು ನನ್ನ ಮಗಳಿಗೆ ಕತೆ ಹೇಳಿ ಮಲಗಿಸಿದ್ದೆ. ಅವಳು ನನ್ನ ಮಗಳು. ರಾಮ್, ನೀವು ಸಿಹಿನ ಪ್ರೀತಿಸೋದಲ್ಲಿ ನನ್ನನ್ನು ಮೀರಿಸ್ತೀರಾ. ಐ ಆಮ್ ಜೆಲಸ್. ಹಾಗಾದ್ರೆ ಐ ವಿಲ್ ಮೇಕ್ ಯು ಫೀಲ್ ಮೋರ್ ಜೆಲಸ್. ನೀವು ನನ್ನನ್ನ ಪ್ರೀತಿಸೋಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮನ್ನ ಪ್ರೀತಿಸ್ತೀನಿ. ಇಲ್ಲ, ನಿಮಗೆ ಹೊಟ್ಟೆ ಕಿಚ್ಚು ಬರಬೇಕು, ಆ ಥರ ನಾನು ನಿಮ್ಮನ್ನ ಪ್ರೀತಿಸ್ತೀನಿ ನೋಡಿ. ಪ್ರೀತಿ ವಿಷಯದಲ್ಲಿ ಬಿಟ್ಕೊಡೋ ಮಾತೇ ಇಲ್ಲ. ನಾಳೆಯಿಂದನೇ ಕಾಂಪಿಟೇಷನ್ ಸ್ಟಾರ್ಟ್. ನೋಡ್ತಾ ಇರಿ, ನಿಮ್ಗಿಂತ ಜಾಸ್ತಿ ನಾನೇ ಪ್ರೀತಿಸೋದು ನಿಮ್ಮನ್ನ. ಇಲ್ಲ, ನಿಮ್ಗಿಂತ ಜಾಸ್ತಿ ನಾನೇ ಪ್ರೀತಿಸೋದು. ಇಲ್ಲ ನಾನು. ಇಲ್ಲ ನಾನು. 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 ಓ ರಾಮ್, ನಿಮ್ಮ ಮಾತು ಎಲ್ಲ ಸಂದರ್ಭದಲ್ಲೂ ಹೀಗೆ ಇರುತ್ತೆ ಅಲ್ವಾ? ಅಫ್ಕೋರ್ಸ್, ನಾನು ನಿಮ್ಮ ಮುಂದೆ ಆಡೋ ಪ್ರತಿಯೊಂದು ಮಾತು ನಿಜಾನೇ. ಬಟ್ ನೀವು ಯಾವ ಮಾತು ಬಗ್ಗೆ ಮಾತಾಡ್ತಿದ್ದೀರೋ? ಸಿಹಿ ನನ್ನ ಮಗಳು ಅಂತ ಹೇಳಿದ್ರಲ್ಲ, ಏನೇ ಸಿಚುವೇಶನ್ ಬರಲಿ ನಿಮ್ಮ ಮಾತು ಬದಲಾಗಲ್ಲ ಅಲ್ವಾ? ನೋ ಸೀತಾ, ನಿಮ್ಗೆ ಅದನ್ನ ಹೇಗೆ ಪ್ರೂವ್ ಮಾಡಬೇಕು ಅಂತ ಹೇಳಿ. ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಒಂದು ಮಾತು ಹೇಳ್ತೀನಿ ಕೇಳಿ. ಎಂಥ ಸಂದರ್ಭ ಬಂದ್ರು ಸಿಹಿ ಯಾವತ್ತಿದ್ರು ನನ್ನ ಮಗಳೇ. ಅವಳು ನನ್ನ ಮಗಳು, ನನ್ನ ಮಗಳು, ನನ್ನ ಮಗಳು. ನಾನು ಸತ್ಯವನ್ನೇ ಹೇಳ್ತಾ ಇದ್ದೀನಿ, ಸತ್ಯವನ್ನು ಬಿಟ್ಟು ಬೇರೆ ಏನೂ ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಈಗಲಾದ್ರೂ ನಂಬಿಕೆ ಬಂತಾ? ಈಗಲಾದ್ರೂ ಹೇಳಿ, ಎಂಥ ಸಂದರ್ಭ ಬಂದ್ರು ಸಿಹಿ ನನ್ನ ಮಗಳಲ್ಲ ಅಂತ ಹೇಳೋದಿಲ್ಲ ಅಲ್ವಾ? ರಾಮ್, ಏನ್ ಪ್ರಶ್ನೆ ಕೇಳ್ತಿದ್ದೀರಾ ನೀವು? ಇನ್ಮೇಲೆ ಸಿಹಿ ಬರೀ ನನ್ನ ಮಗಳಲ್ಲ, ನಮ್ಮ ಮಗಳು. ಇದು ನನ್ನ ಫೇವ್ರೆಟ್ ಜಾಗ. ಯಾವ್ದು, ಈ ಬಾಲ್ಕನಿನಾ? ಇದು ಸೀತಾ, ನೀವಿಬ್ರು ಯಾವಾಗ್ಲೂ ಇಲ್ಲೇ ಇರ್ತೀರ. ಹರುಷ ಹಾರುತ್ತಿದೆ ಎದೆಯ ತುಂಬಾ, ಪ್ರೀತಿಯೇ ರೆಕ್ಕೆಯಾಗಿ ಸನಿಹದಲ್ಲೇ ಇರೋ ಸೊಗಸು ಹೀಗೆ ಕಾಯಲಿ ಸ್ಫೂರ್ತಿಯಾಗಿ. ಅನುರಾಗವೇ ಸೇತುವೆ, ಎರಡು ತೀರವು ಸೇರಲಿ. ಇರುಳೊಂದನು ಮೀರಿಸೋ ನಸುಕು ನಿತ್ಯವೂ ಮೂಡಲಿ. ಸೀತಾರಾಮ, ಓ ಸೀತಾರಾಮ. ಭಾರ್ಗವಿ, ಬಂದಾಯ್ತು. ಇನ್ನೇನು ಮಾಡ್ಕೋತೀಯೋ ಮಾಡ್ಕೋ. ಇನ್ನು ಮೇಲೆ ನಿನಗೆ ಒಂದು ದಿನಾನು ಸುಖದ ನಿದ್ರೆ ಸಿಗಲ್ಲ. ನೀನು ಮಾಡಿದ್ದೆಲ್ಲ ನಿನಗೆ ಬಂದು ಸುತ್ಕೊಳ್ಳುತ್ತೆ. ಇದೆ ವರ್ಲ್ಡ್ ಕಪ್ ಇಂಡಿಯಾಲೇ ಇದೆ. ಇದೇನೇ ಭಾರ್ಗೋ, ಇಷ್ಟು ರಾತ್ರಿಲಿ ಈ ಥರ ಕೂತಿದ್ಯಾ ನೀನು? ಅಲ್ಲ, ಫಸ್ಟ್ ನೈಟ್ ಅವರದ್ದು, ನಿದ್ದೆ ಕೆಡ್ತಿರೋದು ನೀನು. ಏನು ಸಮಾಚಾರ? ಬೇಡದೇ ಇರೋ ಮಾತುಗಳು ಬೇಡ, ತೆಪ್ಪಗೆ ಬಿದ್ಕೋ. ಅಯ್ಯಯ್ಯೋ, ಅಲ್ಲ, ಬೇಡದೇ ಇರೋದನ್ನೆಲ್ಲ ಕಿರ್ಚಾಡ್ಕೊಂಡು ನಿದ್ದೆ ಕೆಡ್ತಿರೋದು ನೀನು, ತೆಪ್ಪಗೆ ಬಿದ್ಕೋ ಅಂತಿರೋದು ನನಗೆ. ಆಹಾ, ಅಲ್ಲಿ ಹೋದ್ಲಲ್ಲ, ಈಗಲಾದರೂ ಒಳ್ಳೆ ಕನ್ಸು ಕಾಣ್ಕೊಂಡು ನಿದ್ದೆ ಮಾಡ್ಬೋದು.
ಇಷ್ಟೊತ್ತಲ್ಲಿ ಇವಳೇನು ಮಾಡ್ತಿದ್ದಾಳೆ ಇಲ್ಲಿ? ಪಾಪ ಗಂಡನ ನೆನಪಾಗಿರ್ಬೇಕು. ಏನು ಮಾಡಲಿ ಸಾಧನಾ, ನಿನ್ನ ಗಂಡ ಸುಮ್ಮನೆ ಇರಲ್ವಲ್ಲ, ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾನೆ. ನಿನ್ನಿಂದ ನಂಗೆ ಪ್ರಯೋಜನ ಇದೆ, ಆದರೆ ಅವನು ಐ ಹ್ಯಾವ್ ನಥಿಂಗ್ ಟು ಡೂ ವಿತ್ ಹಿಮ್. ನಿನ್ನ ಹತ್ರ ಹೇಗೂ ಮಾತಾಡೋದಿತ್ತು. ಐ ಥಿಂಕ್ ದಿಸ್ ಇಸ್ ದ ರೈಟ್ ಟೈಮ್. ಸತ್ಯನ ತುಂಬ ಮಿಸ್ ಮಾಡ್ಕೋತಿದ್ಯಾ ಸಾಧನಾ? ಮದುವೆ ಮನೆಯಲ್ಲಿ ಬಾ ಹೋಗೋಣ ಅಂತ ಕರೆದ್ರು. ಏನೋ ಇವ್ರು ತಮಾಷೆ ಮಾಡ್ತಿದ್ದಾರೆ ಅಂತ ಅನ್ಕೊಂಡೆ, ಆದ್ರೆ ಈಗ ನಿಜವಾಗ್ಲೂ ಮನೆ ಬಿಟ್ಟು ಹೊರಟೋಗಿದ್ದಾರೆ. ನನ್ನ ಕಾಲ್ ಕೂಡ ಪಿಕ್ ಮಾಡ್ತಿಲ್ಲ. ಎಲ್ಲಿದ್ದಾರೋ ಏನೋ. ಇಷ್ಟೋ ತನಕ ಮನೆಯವ್ರಿಗೇನು ಗೊತ್ತಾಗೋದು ಬೇಡ ಅಂತ ನಗ್ತಾ ಇದ್ದೆ. ಕಡೆ ಪಕ್ಷ ಇಂಥ ಕಡೆ ಇದ್ದಾರೆ ಅಂತನಾದ್ರೂ ಗೊತ್ತಾದ್ರೆ ನಂಗೆ ಸ್ವಲ್ಪ ಸಮಾಧಾನನಾದ್ರೂ ಆಗತ್ತೆ ಅಕ್ಕ. ಸತ್ಯ ಫಾರ್ಮ್ ಹೌಸಲ್ಲಿದ್ದಾನೆ ಸಾಧನಾ. ಹೌದಾ? ಅವ್ರು ಫಾರ್ಮ್ ಹೌಸಲ್ಲಿದ್ದಾರಾ? ಮಾವಯ್ಯಂಗೂ ಸತ್ಯಂಗೂ ಮದುವೆ ಮನೇಲಿ ಜೋರು ಜಗಳ. ಎಷ್ಟೇ ಹೇಳಿದ್ರು ಇಬ್ಬರೂ ಕೇಳಲಿಲ್ಲ. ಮಾವಯ್ಯನೂ ಕೋಪದಲ್ಲಿ ಖಡಾಖಂಡಿತವಾಗಿ ಮನೆ ಬಿಟ್ಟು ಹೋಗು ಅಂತಂದರು. ಅವ್ರು ಹೇಳಿದ್ರು ಅಂದ ತಕ್ಷಣ ನಾವು ಸುಮ್ಮನಿರೋದಕ್ಕಾಗತ್ತಾ? ಎಷ್ಟೇ ಆಗಲಿ ಅವನು ನಮ್ಮನೆಯವನಲ್ವಾ, ನಮ್ಮವನಲ್ವಾ ಸಾಧನ. ಅದಕ್ಕೆ ಅವನು ಉಳ್ಕೊಳ್ಳೋ ವ್ಯವಸ್ಥೆನ ಫಾರ್ಮ್ ಹೌಸಲ್ಲಿ ಮಾಡೋದಕ್ಕೆ ಹೇಳಿದೆ. ಥ್ಯಾಂಕ್ಸ್ ಅಕ್ಕ. ಫಾರ್ಮ್ ಹೌಸಲ್ಲಿದ್ದಾರಲ್ಲ, ನನಗೆ ಜೀವ ಬಂದಂಗಾಯ್ತು. ಎಲ್ಲೋ ಹೊರಟೋಗಿದ್ದಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ನಾನು ಇಬ್ಬರಿಗೂ ಹೇಳಿದೆ ಸಾಧನ, ಏನೇ ಇದ್ರೂ ಮನೆಗೆ ಹೋಗಿ ಮಾತಾಡ್ಕೊಳ್ಳೋಣ ಅಂತ. ಮಾವಯ್ಯನ ಹತ್ರ ಸಾಧನನ ಬಗ್ಗೆ ಯೋಚನೆ ಮಾಡಿ, ಈಗ ಮದುವೆ ಆಗಿ ಬರ್ತಿರೋ ಸೀತಾ ಮತ್ತು ಸಿಹಿ ಬಗ್ಗೆ ಯೋಚನೆ ಮಾಡಿ ಅಂತ ಎಷ್ಟು ಬೇಡ್ಕೊಂಡೆ. ಆದರೆ ಇಬ್ಬರು ನನ್ನ ಮಾತು ಕೇಳಲಿಲ್ಲ. ಹೊಸದಾಗಿ ಮದುವೆ ಆಗಿ ಬಂದು ಹುಡುಗಿ ಇದೆಲ್ಲ ನೋಡಬೇಕಾ? ನಮ್ಮನೆ ವಿಷಯಗಳು ಹೀಗೆ ಅವಳ ಮುಂದೆ ಬರಬೇಕಾ ಅಂತ ಅಂಗ್ಲಾಜ್ ಬೇಡ್ಕೊಂಡೆ. ಒಂದೊಂದು ಸಲ ಅನಿಸುತ್ತೆ, ಮೊಮ್ಮಗನ ಸಂಸಾರನ ಕಟ್ಟೋದಕ್ಕೆ ಹೋಗಿ ಮಾವಯ್ಯ ಮಗನ್ನೇ ಮರ್ತ್ಬಿಟ್ರು ಅಂತ. ಮಾವಯ್ಯ ಹೀಗೆ ಮಾಡ್ತಾರೆ ಅನ್ಕೊಂಡಿರ್ಲಿಲ್ಲ ಅಕ್ಕ. ನಾನು ನನ್ನ ಗಂಡ ಅಷ್ಟಕ್ಕಷ್ಟೇ ಅಂತ ಗೊತ್ತಿತ್ತು. ಆದ್ರೆ ಮನೆಯಿಂದನೇ ಹೊರಗೆ ಹಾಕ್ತಾರೆ ಅನ್ಕೊಂಡಿರ್ಲಿಲ್ಲ. ನೊಂದ್ಕೋಬೇಡ ಸಾಧನ, ನಮ್ಮ ಹಣೆಯಲ್ಲಿ ಏನು ಬರ್ದಿದೆಯೋ ಅದೇ ತಾನೇ ಆಗೋದು. ನಮ್ಮ ಮನೆಯವ್ರ ಮುಖವಾಡ ಸೀತರ ಮುಂದೆ ಹೀಗೆ ಕಳಚಿಬಿದ್ರೆ ನಾನು ಎಲ್ಲಿ ಬಂದು ಸಿಕ್ಕಾಕೊಂಡೆ ಅಂತ ಅವಳು ಅನ್ಕೊಳ್ಳಲ್ಲ. ಎಲ್ಲರೂ ಈ ಮದುವೆಯಿಂದ ಎಷ್ಟು ಸಂತೋಷವಾಗಿದ್ದಾರೆ. ಅವ್ರ ಸಂತೋಷನ ನೋಡಿಕೊಂಡು ಮನೆ ಸೊಸೆದೀರು ನಾವು ನಮ್ಮ ದುಃಖನೆಲ್ಲ ಮರಿಬೇಕು ಅಲ್ವಾ? ಮಾವಯ್ಯಂಗೆ ರಾಮ ಅಂದರೆ ಪ್ರಾಣ. ಅವನ ಮುಂದೆ ಬೇರೆ ಯಾರೂ ಕಾಣಲ್ಲ. ಅವನಿಗೆ ಒಂದು ಸಣ್ಣ ಮುಳ್ಳು ಚುಚ್ಚಿದ್ರೂ ಸಾಕು, ಅವ್ರ ಜೀವ ಹೋದಂಗೆ ಆಗುತ್ತೆ. ಈ ಮನೆ ಹಿರಿ ಜೀವ, ಈ ಮನೆ ವಾರಸ್ದಾರ. ಇಬ್ಬರು ಸಂತೋಷವಾಗಿದ್ರೆ ಸಾಕು. ನಾವು ಸಂತೋಷವಾಗಿದ್ದೀವಿ ಅಂತ ಅನ್ಕೊಂಡು ನಾವೆಲ್ಲ ಬದುಕಬೇಕಲ್ವಾ? ನಿಜ ಅಕ್ಕ. ಕಡೆ ಪಕ್ಷ ಗಂಡಂಗೆ ಫಾರ್ಮ್ ಹೌಸ್ ಅಲ್ಲಾದ್ರೂ ಜಾಗ ಸಿಗ್ತಲ್ಲ, ಅಷ್ಟೇ ಸಾಕು. ಈಗ ನಾನೇನಾದರೂ ಫಾರ್ಮ್ ಹೌಸ್ಗೆ ಹೋಗ್ತೀನಿ ಅಂತ ಹೋದ್ರೆ ನೀವಿಬ್ರು ಅಲ್ಲೇ ಹಾಯಾಗಿರಿ ಅಂತ ಹೇಳಿ ನಮ್ಮನ್ನ ಮನೆಯಿಂದ ದೂರ ಮಾಡ್ಬಿಡ್ತಾರೇನೋ ಅಲ್ವಾ ಅಕ್ಕ?
ನೋಡಿದ್ಯಾ, ನಿನಗೆ ಗೊತ್ತಾಗೋಯ್ತು. ಕರೆಕ್ಟಾಗಿ ಗೆಸ್ ಮಾಡಿದೆ. ಆದರೆ ನೀನೆಲ್ಲಿಗೂ ಹೋಗಿ ಕೂಡ್ದು ಸಾಧನ, ಇದು ನಿನ್ನ ಮನೆ. ಇಲ್ಲಿ ನೋಡು, ಆದಷ್ಟು ಬೇಗ ಸತ್ಯನ್ನ ಮತ್ತೆ ಈ ಮನೆಗೆ ನಾನು ಕರ್ಕೊಂಬರ್ತೀನಿ. ಐ ಪ್ರಾಮಿಸ್. ಓಕೆ, ನೀ ಏನೂ ಯೋಚನೆ ಮಾಡಬೇಡ, ಮನ್ಕೋ ಹೋಗು. ಥ್ಯಾಂಕ್ಸ್ ಅಕ್ಕ. ನಿನ್ನ ಗಂಡ ಹೊರಗೆ ಹೋದ, ಇನ್ನು ನೋಡ್ತಾ ಇರು ಒಬ್ಬೊಬ್ಬರನ್ನೇ ಹೇಗೆ ಹೊರಗೆ ಕಳಿಸ್ತೀನಿ ಅಂತ. ಈ ಸಾಮ್ರಾಜ್ಯದಲ್ಲಿ ನಾನೇ ರಾಣಿ, ನಾನೇ ರಾಜ. ಇದು ನನ್ನ ಸಾಮ್ರಾಜ್ಯ, ನನ್ನದು ಮಾತ್ರ. Wow, this is not a dream. ಗುಡ್ ಮಾರ್ನಿಂಗ್ ರಾ. ಗುಡ್ ಮಾರ್ನಿಂಗ್. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೀತಾ. ಗುಡ್ ಮಾರ್ನಿಂಗ್. ಸಾರಿ, ಜೋರಾಗಿ ಮಾತಾಡಿ ನಿಮ್ಮನ್ನ ಎಬ್ಬಿಸ್ಬಿಟ್ಟ. ಹಾಗೇನಿಲ್ಲ, ಪ್ರತಿದಿನ ನಾನು ಎಷ್ಟೊತ್ತಿಗೆ ಎದ್ದೇಳೋದು. ನೀವು ಯಾಕೆ ಇಷ್ಟು ಬೇಗ ಎದ್ರಿ? ಅಲಾಮ್ ಆಗಿ ಎಚ್ಚರ ಆದ್ರೂ ನಿಮ್ಮಿಬ್ರನ್ನ ನೋಡ್ತಾ ನಾನು ನಿದ್ದೆ ಮಾಡೋದೇ ಮರ್ತೋದೆ ನೋಡಿ. ಸೀತಾ, ಈಗ ಯಾರಾದರೂ ಬಂದು ನನ್ನನ್ನು ವಾಟ್ ಇಸ್ ದ ಮೀನಿಂಗ್ ಆಫ್ ಬ್ಯೂಟಿಫುಲ್ ಲೈಫ್ ಅಂತ ಕೇಳಿದ್ರೆ ಏನು ಹೇಳ್ಬೋದು? ವೆಯ್ಟ್, ನಾನು ಹೇಳ. ನಾವು ನಿದ್ದೆಯಿಂದ ಎದ್ದಾಗ ನಾವು ಪ್ರೀತಿ ಮಾಡೋರು ನಮ್ಮ ಪಕ್ಕದಲ್ಲಿರೋದನ್ನು ನೋಡಿದ ತಕ್ಷಣ ಆ ಕ್ಷಣ ಇದೆಯಲ್ಲ, ದ್ಯಾಟ್ ಈಸ್ ದ ಮೀನಿಂಗ್ ಆಫ್ ಬ್ಯೂಟಿಫುಲ್ ಲೈಫ್. ನಿಜ ರಾಮ್. ಸೀತಾ, ನಾನು ನಿಮ್ಮನ್ನ ಫಸ್ಟ್ ಟೈಮ್ ನೋಡಿದ್ದು ನೀವು ಬಿಂದಿನ ಸರಿಯಾಗಿ ಸೆಟ್ ಮಾಡ್ಕೋತಾ ಇದ್ರಿ, ಆಮೇಲೆ ಕೆದ್ರಿರೋ ಕೂದಲನ್ನ ಸೆಟ್ ಮಾಡ್ಕೋತಾ ಇದ್ರಿ. ಇದನ್ನೆಲ್ಲ ಸೆಟ್ ಮಾಡ್ಕೊಳಕ್ಕೆ ಸಿಗ್ನಲ್ ಅಲ್ಲಿ ನನ್ನ ಕಾರ್ನ ಹುಡ್ಕೊಂಡು ಬಂದ್ರ ಅಂತ. ರಾಮ್, ನಾನು ನಿಜವಾಗ್ಲೂ ಯೋಚನೆನೂ ಮಾಡಿರಲಿಲ್ಲ ಒಳಗೆ ಯಾರಾದರೂ ಕೂತಿರ್ತಾರೆ, ಅವ್ರನ್ನ ನೋಡ್ಬೋದು ಅಂತ. ಹೊರಗಡೆಯಿಂದ ನಾನು ಅವ್ರಿಗೆ ಹೇಗೆ ಕಾಣಿಸಿರ್ಬೋದು ಅಂತಲೂ ನನಗೆ ಗೊತ್ತಿರಲಿಲ್ಲ. ಮುದ್ದಾಗಿ ಕಾಣ್ತಿದ್ರಿ. ಇದಕ್ಕೂ ಮುಂಚೆ ಒಪ್ಕೋತಾ ಇರ್ಲಿಲ್ಲ, ಆದರೆ ಇವಾಗ ಒಪ್ಕೋತೀನಿ. ನಿಮ್ಮನ್ನ ನೋಡಿದ ಕ್ಷಣನೇ ನನಗೆ ಯಾರೋ ತುಂಬ ಹತ್ತಿರದವರು, ತುಂಬ ಬೇಕಾದವರು ಅಂತ ಅನ್ನಿಸ್ತಿತ್ತು. ನಾನು ಆಗಷ್ಟೇ ಮಲೇಷ್ಯಾದಿಂದ ಬ್ಯಾಂಗ್ಳೂರ್ಗೆ ಲ್ಯಾಂಡ್ ಆಗಿದೆ. ಅಷ್ಟರಲ್ಲಿ ಅಶೋಕ ಬೇರೆ ತಲೆಗೆ ಹುಳ ಬಿಟ್ಬಿಟ್ಟ. ಮಗ, ನೀನು ಬ್ಯಾಂಗ್ಳೂರ್ಗೆ ಕಾಲಿಟ್ಟ ತಕ್ಷಣ ನೀನು ನೋಡೋ ಮೊದಲನೇ ಹುಡುಗಿ ಮೇಲೆ ಲವ್ ಆದರೆ ಹೆಂಗೆ ಅಂತ. ಬಟ್ ಡೆಸ್ಟಿನಿ ನೋಡಿ, ಆ್ಯಂಡ್ ಇಟ್ ಹ್ಯಾಪನ್ ಟು ಬಿ ಯು. ನಾನು ನೋಡಿದ ಫಸ್ಟ್ ಹುಡುಗಿ ಜೊತೆನೆ ಮದುವೆ ಆಗೋಯ್ತು. ಅವನು ಹೇಳ್ದಂಗೆ ನಾನು ಮತ್ತೆ ನಿಮ್ಮನ್ನು ನೋಡಿದೆ, ಬೇರೆ ಎಲ್ಲೂ ಅಲ್ಲ, ನನ್ನ ಮನೇಲಿ. ನೀವೊಂದು ಫೈಲ್ ತಗೊಬಂದಿದ್ರಿ, ತುಂಬ ಟೆನ್ಸ್ಡ್ ಆಗಿದ್ರಿ, ನೀರಲ್ಲಿ ಸಿಕ್ಕಾಕೊಂಡಿರೋ ಗುಬ್ಬಚ್ಚಿ ಥರ. ಪ್ರಪಂಚಕ್ಕೆ ಫಸ್ಟ್ ಟೈಮ್ ಹಾರಬೇಕಾದ್ರೆ ಏನೋ ಹೆದರ್ಕೊಂಡಿರೋ ಫೀಲಿಂಗ್ ಇರುತ್ತಲ್ಲ, ಆ ಥರ ಕಾಣಿಸ್ಕೋತಾ ಇದ್ರಿ. ಆಮೇಲೆ ನೀವು ಮಗಳದು ಬರ್ಡೇ, ಇಲ್ಲಿಂದ ಹೋಗೋಕ್ಕೆ 2 ರಿಂದ 3 ಗಂಟೆ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ರಿ. ಐ ರಿಮೆಂಬರ್ ದ್ಯಾಟ್. ಹಾಂ, ನನಗೂ ತುಂಬ ಚೆನ್ನಾಗಿ ನೆನಪಿದೆ. ಮಗಳು ಬರ್ತ್ಡೇ ಬೇಗ ಹೋಗಬೇಕು ಅಂತಿದೆ, ನೀವು ಸೀದಾ ಹೆಲಿಕಾಪ್ಟ್ರಲ್ಲೇ ಕರ್ಕೊಂಡು ಹೋಗ್ಬಿಟ್ರಿ. ಅದು ಸ್ವಲ್ಪ ಅತಿ ಆಗ್ಲಿಲ್ವಾ ನಿಮಗೆ? ಏನು ಮಾಡೋದು, ನಿಮ್ಮ ಅಳು ಮುಖ ನೋಡೋಕ್ಕಾಗಿಲ್ಲ ನನಗೆ. ಅದರಲ್ಲೂ ಬೇರೆ ನನ್ನ ಮಗಳು ವರ್ಷಕ್ಕೆ ಒಂದೇ ಸಲ ಕೇಕ್ ತಿನ್ನೋದು ಅಂತ ಹೇಳ್ತಿದ್ರಿ. ಹಾಗಲ್ಲ ಹೇಳಿದ್ಮೇಲೆ ಹೇಗೆ ಸುಮ್ಮನೆ ಇರೋಕ್ಕಾಗುತ್ತೆ ಹೇಳಿ? ವಾಟ್ ಅ ಬ್ಯೂಟಿಫುಲ್ ಜರ್ನಿ ಅಲ್ವಾ ಸೀತಾ. ನನಗೆ ಗೊತ್ತಿಲ್ಲದೆ ನಾನು ನಿಮ್ಮವನಾಗ್ಬಿಟ್ಟೆ. ನಾನು ನಿಮಗೆ ಯಾವಾಗ ಇಷ್ಟ ಆದ? ಎಕ್ಸಾಕ್ಟ್ ಕ್ಷಣ ಯಾವಾಗ ಅಂತ ಹೇಳೋಕ್ಕಾಗಲ್ಲ, ಆದರೆ ನೀವು ಹತ್ರ ಆದಾಗಲ್ಲ ನಾನು ನಿಮ್ಮಿಂದ ದೂರ ಇರಬೇಕು ಅಂತ ಡಿಸೈಡ್ ಮಾಡ್ತಿದ್ದೆ. ಆಗೆಲ್ಲ ಇನ್ನೂ ಹತ್ರ ಆಗ್ತಿದ್ರಿ ಗೊತ್ತಾ. ಬಟ್ ಬೆಟ್ಟದಲ್ಲಿ ನನಗೆ ಇಲ್ಲ ಅನ್ನೋಕ್ಕಾಗಲಿಲ್ಲ, ಒಪ್ಕೊಂಡ್ಬಿಟ್ಟೆ. ಪ್ರೀತಿಗೆ ಹಠ ಜಾಸ್ತಿ ಅನ್ಸುತ್ತಲ್ಲ,
ಪ್ರೀತಿ ಬಗ್ಗೆ ಗೊತ್ತಿಲ್ಲ, ಆದ್ರೆ ಈ ಸೀತಮ್ಮನ್ಗೆ ಸಿಕ್ಕಾಬಟ್ಟೆ ಹಠ ಇದೆ. ಎಷ್ಟು ಕಾಯಿಸಿದ್ರಿ ನನ್ನನ್ನ. ಆದ್ರೂ ಈ ಕಾಯೋದ್ರಲ್ಲೂ ಒಂಥರ ಸುಖ ಇತ್ತು. ಫೈನಲಿ ಇಬ್ರು ಎಲ್ರೂ ಒಪ್ಸಿ ಮದ್ವೆ ಆದ್ವಿ. ಪ್ರೀತಿಸ್ದವ್ನ ಮದ್ವೆ ಆಗೋದು ಎಷ್ಟು ದೊಡ್ಡ ಅದೃಷ್ಟ ಅಲ್ವಾ? ಬೆಸ್ಟ್ ಬರ್ಡೇ ಎವರ್. ವಿ ಆರ್ ಸೋ ಲಕ್ಕಿ. ನನಗೂ ಅಷ್ಟೇ. ಏಯ್ ಎದ್ದಿದ್ದ ನೀನು? ಗುಡ್ ಮಾರ್ನಿಂಗ್ ಪುಟ್ಟ, ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ ಅಪ್ಪ. ಥ್ಯಾಂಕ್ ಯು ಬಂಗಾರ. ಹ್ಯಾಪಿ ಬರ್ಡೇ ಟು ಯು ಟು. ಥ್ಯಾಂಕ್ ಯು ಸೋ ಮಚ್. ಆ ಕ್ಯಾಟರ್ ಪಿಲ್ಲರ್ ಕತೆಗಿಂತ ನಿಮ್ ಕತೆನೇ ಸೂಪರ್ ಆಗಿದೆ. ಮಾತಾಡಿ. ಕಳ್ಳಿ ನೀನು. ನಾನು ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ಬೋದಾ? ಅಫ್ಕೋರ್ಸ್ ಬಂಗಾರ, ಬೈ ಆಲ್ ಮೀನ್ಸ್ ಗೋ. ಇಲ್ಲಿ ಎಷ್ಟೊಂದು ಜನ ಇದ್ದಾರೆ. ಬೀಗರು, ಬಡ್ಡಿ ಬಂಗಾರಮ್ಮ ಆಂಟಿ, ಮತ್ತೆ ಕ್ರಿಕೆಟ್ ಅಂಕಲ್, ಕ್ಯೂಟ್ ಅಕ್ಕ, ಯಾರು, ಹಾ ಸತ್ಯ ಚಿಕ್ಕಪ್ಪ ಅಂದ್ರೆ ನಂಗೆ ತುಂಬಾ ಫೇವ್ರೆಟ್. ರಾಮ್, ಸತ್ಯ ಚಿಕ್ಕಪ್ಪ ಎಲ್ಲೂ ಕಾಣ್ತಾನೆ ಇಲ್ಲ. ಸೀತಾ, ಮನೇಲಿ ಎಲ್ರು ಇದ್ದಾಗ ಅವ್ರ ರೂಮಿಂದ ಆಚೆ ಬರೋದೇ ಇಲ್ಲ. ಇನ್ಫ್ಯಾಕ್ಟ್ ನಿಜ ಹೇಳ್ಬೇಕಂದ್ರೆ ನನ್ನ ಮದುವೆಗೆ ಬಂದು ಓಡಾಡಿದ್ದೆ ದೊಡ್ಡ ವಿಷಯ. ಅವ್ರಿಗೆ ನಾನಂದ್ರೆ ಪ್ರಾಣ, ಜೊತೆಗೆ ನೀವಿಬ್ರು. ಹಾಗಾಗಿ ನಮ್ಮ ಮದುವೆನ ಮಿಸ್ ಮಾಡಿಲ್ಲ ಅವರು. ಆದರೂ ಈ ಥರ ಆಗಬಾರ್ದಲ್ವಾ ರಾಮ್? ಅವರು ಈ ಮನೇಲಿ ಒಬ್ರು, ಎಲ್ಲರ ಖುಷಿ ನೋವಲ್ಲೂ ಭಾಗಿಯಾಗಬೇಕಲ್ವಾ? ಟ್ರೂ, ಬಟ್ ಸತ್ಯ ಚಿಕ್ಕಪ್ಪ ಸ್ವಲ್ಪ ಇಂಟ್ರೋವರ್ಟ್. ನಾನು ಅವ್ರನ್ನ ನೋಡೋಕೆ ಸ್ಟಾರ್ಟ್ ಆದಾಗಿಂದ ಅವರು ಇದೇ ಥರನೇ ಇರೋದು. ನಾನು ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳಿ ಬರ್ತೀನಿ. ಫಸ್ಟು ಬ್ರಷ್ ಮಾಡೋ. ಯಾ, ಪರ್ಫೆಕ್ಟ್. ದೇವ್ರೆ, ಇವತ್ತು ನಮ್ಮ ಸಿಹಿ ಹುಡ್ದಬ್ಬ. ಅವಳಿಗೆ ಆಯುಸ್ಸು, ಆರೋಗ್ಯ, ಅದೃಷ್ಟ, ವಿದ್ಯಾ, ಬುದ್ಧಿ ಎಲ್ಲ ಕೊಟ್ಟು ಕಾಪಾಡಪ್ಪ. ಅವಳಿಗೆ ಇಷ್ಟು ದಿವಸ ಅಪ್ಪ ಇಲ್ಲ ಅನ್ನೋ ಕೊರಗುನ ರಾಮನ್ ಕಳಿಸಿ ನೀಗಿಸ್ದೆ. ನಮ್ಮ ಸಿಹಿನ, ರಾಮ್ನ, ಸೀತನ ಎಲ್ಲಾರನ್ನೂ ಯಾವಾಗಲೂ ಚೆನ್ನಾಗಿಡಪ್ಪ. ಏ ಶಾಂತ, ಬರ್ತ್ಡೇ ಸ್ಪೆಷಲ್ ಪೂರಿ ಸಾಗು ರೆಡಿನಾ? ನಾನು ಬಂಗಾರಿ ಕೊಟ್ಟು ಬರ್ತೀನಿ. ಇವತ್ತು ನಾನು ಬರ್ತಾಳೆ, ನನ್ ವಿಶ್ ಮಾಡಲ್ವಾ? ಬಂಗಾರಿ, ನೀ ಬಂದ್ಯಾ? ಪುಟಿ, ನೀನು ವಿಶ್ ಮಾಡಬೇಕು ಅಂತ ಕಾಯ್ತಾ ಇದ್ವಿ. ನನಗೆ ಗೊತ್ತಿತ್ತು ನೀನು ನಮ್ಮನ್ನು ಮರೆಯೋದಿಲ್ಲ ಅಂತ. ಹೇಗಿತ್ತು ಸೆಲೆಬ್ರೇಷನ್ನು? ಹಾ ಪುಟಿ? ರೀ, ಅಲ್ಲಿ ಯಾರೂ ಇಲ್ಲ. ಅವಳೆಲ್ಲಿದ್ದಾಳೆ? ಅಜ್ಜಿ, ತಾತನ್ ಬೈತ್ಯಾ? ನನ್ನನ್ ಬಿಟ್ಟು ದೇವ್ರಿಗೆ ದೀಪ ಹಚ್ಚಿದ್ಯಾ? ರೀ, ನಿಜವಾಗ್ಲೂ ಬಂದಿದ್ದಾಳೆ ರೀ? ನೋವಿನ ಎಣ್ಣೆ ಹಚ್ಕೊಂಡ್ರ ಅಜ್ಜಿ? ನಾನಿಲ್ಲ ಅಂದ್ರೆ ಎಲ್ಲ ಮಾಡ್ತಾ ಹೋಗ್ತೀರಾ. ಸಿಹಿ, ಬಂಗಾರಿ, ಸಿಹಿ, ಬಂಗಾರಿ. ಅಯ್ಯೋ, ಇಲ್ಲ, ಮಾಯ ಆಗ್ಬಿಟ್ಲಲ್ಲ. ಸಿಹಿ ಇಲ್ಲ ರೀ. ಈಗ ಗೊತ್ತಾಯ್ತಾ? ನಿನಗೂ ಮರವೇ, ನನಗೆ ಮಾತ್ರ ಅರಳು ಮರಳು ಅಂತ ಇದ್ದೆ. ಮರಕ್ಕೂ ವಯಸ್ಸಾಗತ್ತೆ, ಇನ್ ಮನುಷ್ಯರಿಗಾಗಲ್ವಾ ರೀ? ಅವಳು ಇಲ್ಲೇ ಆಟ ಆಡ್ಕೊಂಡಿರ್ತಾ ಇದ್ಲಲ್ಲ, ಅದಕ್ಕೆ ಎಲ್ಲೆಲ್ಲೋ ಅವಳೇ ಕಾಣಿಸ್ತಾ ಇದ್ದಾಳೆ. ಸಿಹಿಗೆ ಫೋನ್ ಮಾಡಿದಾಗ ಅವಳಿಗೆ ಹೇಳೋಣ, ನೀನು ಸದಾ ನೆನಪಾಗ್ತಾ ಇರ್ತೀಯ, ನಿನ್ನ ಮನೆಗೆ ಬಂದಾಗ ಒಂದು 4 ದಿವಸ ಉಳ್ಕೊಂಡು ಹೋಗು ಅಂತ. ಅವ್ರು ಈಗ ತಾನ ಮನೆಗೆ ಹೋಗಿದ್ದಾರೆ. ಅವರು ಅಲ್ಲಿ ಹೊಂದ್ಕೊಳ್ಳೋದು ಮುಖ್ಯ. ಈಗ ಇಲ್ಲಿಗೆ ಬಂದಿರಿ ಅನ್ನೋದು ಸರಿ ಇಲ್ಲ. ಅದಕ್ಕೋಸ್ಕರ ನಾವೇ ಅವ್ರಿಗೆ ಫೋನ್ ಮಾಡೋಣ.
ಹ್ಯಾಪಿ ಬರ್ತ್ಡೇ ಪುಟ್ಟ. ಥ್ಯಾಂಕ್ ಯು ಸೊ ಮಚ್ ಸೀತಮ್ಮ. ಹ್ಯಾಪಿ ಬರ್ತ್ಡೇ ರಾಮ್. ಥ್ಯಾಂಕ್ ಯು ಸೋ ಮಚ್ ಸೀತಮ್ಮ. ಸಿಹಿ, ಈ ವರ್ಷ ಬರ್ತ್ಡೇ ನನಗೆ ತುಂಬ ತುಂಬ ಸ್ಪೆಷಲ್ ಅಲ್ವಾ? ಹೋದ ವರ್ಷ ನೀನು ವಟಾರದಲ್ಲಿ ಅಜ್ಜಿ ತಾತ ಮತ್ತು ಮಕ್ಕಳ ಜೊತೆ ಸೆಲೆಬ್ರೇಟ್ ಮಾಡಿದ್ದೆ. ಈ ವರ್ಷ ನಿನಗೆ ಹೊಸ ಫ್ಯಾಮಿಲಿ ಸಿಕ್ಕಿದೆ. ಹ್ಞೂ ಸೀತಮ್ಮ. ಆ್ಯಕ್ಚುಲಿ ನನಗೂ ಈ ಬರ್ಡೇ ಸಿಕ್ಕಾಪಟ್ಟೆ ಸ್ಪೆಷಲ್. ಸೀತಮ್ಮ, ಅಜ್ಜಿ ತಾತ ವಟಾರದಲ್ಲಿ ಪೂರಿ ಸಾಗು ತಿಂತ ಇರ್ಬೋದಲ್ವಾ, ಆದ್ರೆ ಅವ್ರಿಗೆ ಪೂರಿ ಸಾಗು ಕೊಡಕ್ಕೆ ಪಕ್ಕದ ಮನೆಯಲ್ಲಿ ಸಿಹಿನೇ ಇಲ್ಲ. ಅವರು ಹೀಗೆ ಅಂದ್ಕೊಂಡು ಬೇಜಾರು ಮಾಡ್ಕೊಂಡಿರ್ತಾರೆ. ಆಮೇಲೆ ಅವ್ರಿಗೆ ಕಾಲ್ ಮಾಡೋಣವಾ? ಓಕೆ ಸೀತಮ್ಮ. ಬನ್ನಿ ತಾತ. ಬರ್ತ್ಡೇ ಹುಡುಗಿ ಮತ್ತೆ ಹುಡುಗಂಗೆ ಆರತಿ ಮಾಡ್ತಾ ಇದ್ದೆ. ಒಳ್ಳೇದಮ್ಮ, ಒಳ್ಳೇದು. ಅಪ್ಪ ಮಗಳ ಬರ್ತ್ಡೇಗೆ ತಾತನ ಶುಭಾಶಯಗಳು. ಒಳ್ಳೇದಾಗ್ಲಿ ನಿಮಗೆ. ಥ್ಯಾಂಕ್ ಯು ಸೊ ಮಚ್ ತಾತ. ಥ್ಯಾಂಕ್ಸ್ ತಾತ. ಬಾ, ಆಶೀರ್ವಾದ ತಗೊಳ್ಳಿ. ಆಶೀರ್ವಾದ ಮಾಡಿ ತಾತ. ಸಂತೋಷವಾಗಿ 100 ಕಾಲ ಬಾಳ್ರಪ್ಪ. ರಾಮ, ಹುಟ್ಟು ಹಬ್ಬದ ಶುಭಾಶಯಗಳು ಕಣ. ಥ್ಯಾಂಕ್ ಯು ಚಿಕ್ಕಪ್ಪ. ಬಾ. ಏಯ್ ಲಿಟಲ್ ಚಾಮ್, ಹ್ಯಾಪಿ ಬರ್ತ್ಡೇ ಟು ಯು. ಏ ರಾಮ, ನೀನೇನೋ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ಸ್ ಚಿಕ್ಕಪ್ಪ. ಅಪ್ಪು, ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ಸ್. ಹ್ಯಾಪಿ ಬರ್ತ್ಡೇ ಬಂಗಾರಿ. ಥ್ಯಾಂಕ್ ಯು. ರಾಮ್, ಸಿಹಿ, ನಿಮ್ಮಿಬ್ರಿಗೂ ಜನ್ಮದಿನದ ಶುಭಾಶಯಗಳು. ಥ್ಯಾಂಕ್ಸ್ ಚಿಕ್ಕಿ. ಥ್ಯಾಂಕ್ ಯು ಅಕ್ಕ. ಅಯ್ಯೋ ಬಂಗಾರ. ಭಾರ್ಗೋ, ಅಲ್ಲ ಈಗಿನ ಕಾಲದಲ್ಲೂ ಇಂಥ ಮಕ್ಳು ಇರ್ತಾರಾ ಅಂತ. ಯಾರ ಹತ್ರನೂ ಹೇಳಿಸ್ಕೊಳ್ದೆ ಎಲ್ರ ಕಾಲ್ಗೂ ಬಿದ್ದು ಆಶೀರ್ವಾದ ತಗೋತಿದ್ದಾಳೆ ಅಲ್ವಾ ಲಿಟಲ್ ಚಾಮ್? ದೊಡ್ಡವ್ರ ಆಶೀರ್ವಾದ ತಗೊಂಡ್ರೆ ದೇವ್ರ ಆಶೀರ್ವಾದ ಮಾಡ್ದಂಗೆ ಅಂತ ಸೀತಮ್ಮ ಹೇಳ್ತಾ ಇರ್ತಾಳೆ ಅಲ್ವಾ ಸೀತಮ್ಮ? ಹೇಳು, ಎಸ್ ಕ್ಯಾಪಿಟಲ್, ಈ ಥಾಟ್ನಿಂದ ನಿನಗೇನು ಗಿಫ್ಟ್ ಬೇಕು? ಪ್ರತಿ ವರ್ಷ ನಾನು ದೇವ್ರ ಹತ್ರ ನನ್ಗೇನು ಗಿಫ್ಟ್ ಬೇಕು ಅಂತ ಕೇಳ್ಕೊಂತಿದ್ನೋ ಅದು ನನಗೆ ಸಿಕ್ಕಿದೆ. ನನಗೇನು ಬೇಡ. ಏನದಂತ ಗಿಫ್ಟು? ಅಪ್ಪ. ದೇವ್ರಿಂದ ಏನ್ ಬೇಕೋ ಕೇಳ್ಕೊ. ದೇವ್ರೆ, ಈ ವರ್ಷ ಆದ್ರೂ ಅಪ್ಪ ಬರೋ ಹಾಗೆ ಮಾಡಪ್ಪ.